ಮುಂದಿನ ವರ್ಷ ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿ ಮಾಡಿಸಬಹುದು ಜನಗಣತಿ ಜೊತೆ ಅಂತ ಇದೆ ಸರ್. ಅದಕ್ಕೆ ಮುಂಚೆ ಬಿಡುಗಡೆ ಮಾಡಿದ್ರೆ ಗೊಂದಲ ಆಗಲ್ಲ ಅಲ್ಲ, ಮಾಡ್ಲಿ. ಆಮೇಲೆ ಓವರ್ಲ್ಯಾಪಿಂಗ್ ಇದ್ರೆ ಸರಿ ಮಾಡ್ಕೋಬಹುದಲ್ಲ. ಓವರ್ಲ್ಯಾಪಿಂಗ್ ಇದ್ದು ಒಂದು ಸಮುದಾಯ ಜಾಸ್ತಿ ಇದೆ, ಒಂದು ಸಮುದಾಯ ಕಮ್ಮಿ ಇದೆ ಹಾಗೆ ಅಂತ ಹೇಳಿ ಹಾಗಾದ್ರೆ ಆ ಥರ ಬರೋದಾದ್ರೆ ಅದನ್ನಲ್ಲಿ ಓವರ್ಲ್ಯಾಪಿಂಗು ಒಂದು ವೇಳೆ ಸೆಂಟ್ರಲ್ ಗೌರ್ಮೆಂಟ್ ಇದು ಮಾಡೋದು ಅಂದರೆ ಕೇಂದ್ರ ಸರ್ಕಾರ ಯಾವತ್ತೂ ಕೂಡ ಸೆನ್ಸಸ್ ಮಾಡೋದು ಕೇಂದ್ರ ಸರ್ಕಾರದ್ದನ್ನೇ ನಾವು ಒಂದು ಎಲ್ಲದಕ್ಕೂ ಕೂಡ ಅದನ್ನೇ ಉಪಯೋಗಿಸ್ತೀವಿ. ಯಾವಾಗಲೂ ಸೆನ್ಸಸ್ಸನ್ನು ನಾವು ಕೇಂದ್ರ ಸರ್ಕಾರ ಮಾಡುವಂಥ ಸೆನ್ಸಸ್ಸನ್ನೇ ಎಲ್ಲರೂ ಇಡೀ ಪ್ರಪಂಚದಲ್ಲೇ ವರ್ಲ್ಡ್ ಬ್ಯಾಂಕ್ ಇರ್ಬೋದು, IMF ಇರ್ಬೋದು, ಅವರೆಲ್ಲರೂ ಕೂಡ ಅದನ್ನೇ ಉಪಯೋಗಿಸ್ತಾರೆ. ನಾವು ಅದನ್ನೇ ಉಪಯೋಗಿಸ್ತೀವಿ. ಲಿಂಗಾಯತ ಮತ್ತೆ ಒಕ್ಕಲಿಗ ಸ್ವಾಮೀಜಿಗಳ ಜೊತೆಗೆ ಸೇರಿದಂತೆ ಕಾಂಗ್ರೆಸ್ನ ನಾಯಕರುಗಳು ಒಳಗೊಂಡಂತೆ ವಿರೋಧ ವ್ಯಕ್ತಪಡಿಸಿದ್ರು ಸರ್. ಈಗ ಇದನ್ನ ಬಿಡುಗಡೆ ಮಾಡಿ ಆಮೇಲೆ ಸರಿ ಮಾಡ್ಕೋಬಹುದು ಅನ್ನುವಂತ ಸಮರ್ಥನೆ ಕೊಡಬಹುದು ಸರ್. ಹಾಗಾದ್ರೆ ಗೊತ್ತಿಲ್ಲ, ಅದನ್ನು ಒಂದ್ಸಾರಿ ಬರಲಿ, ಇದಕ್ಕೆ ನಮ್ಮ ಕ್ಯಾಬಿನೆಟ್ಗೆ ಬಂದು ಚರ್ಚೆ ಆಗಲಿ, ಆಮೇಲೆ ಇವೆಲ್ಲ ಏನೇನು ತೀರ್ಮಾನಗಳು ಅದರಿಂದ ಆಚೆ ಬರುತ್ತೆ, ಆ ನಂತರ ನೋಡೋಣ. ಅಲ್ಲ ಸರ್, 8 ವರ್ಷನ ಕಾದಿದ್ರಂತ, ಇನ್ನೊಂದು ವರ್ಷಕ್ಕಾದ್ರೆ ಅದು ಸರಿಯಾಗಿ ಮಾಹಿತಿ ಸಿಗ್ಬೋದಲ್ಲ, ಗೊಂದಲಗಳ ಮಧ್ಯೆ ಬಿಡುಗಡೆ ಮಾಡೋದು. ರಾಜ್ಯ ಸರ್ಕಾರ 160 ಕೋಟಿನ ಏನೋ ಖರ್ಚು ಮಾಡಿದೆ. ಅದರಿಂದ ನಾಳೆ ಅದಕ್ಕೂ ಲೆಕ್ಕ ಕೊಡಬೇಕಿಲ್ಲ. ಅದರಿಂದ ಈ ನಾಳೆ CAG-ನವರು ಕಮೆಂಟ್ ಮಾಡ್ತಾರೆ, ನೀವು 160 ಕೋಟಿ ಖರ್ಚು ಮಾಡಿದ್ದೀರಿ, ಹೆಂಗೆ ಇದು ಒಂದು ವರದಿನೇ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಹೇಳ್ಬೋದಲ್ಲ. ಅದಕ್ಕೆ ಅದನ್ನು ಗಮನದಲ್ಲಿ ಇಟ್ಕೊಂಡೇ ಮಾಡಬೇಕಾಗುತ್ತೆ. ಇನ್ನೊಂದು ಸರ್, 5 ಕೋಟಿ ಹಳೆ ನೋಟುಗಳನ್ನ ಸುಡೋದಕ್ಕೆ ಬೆಂಗಳೂರು ಪೊಲೀಸರು ತೀರ್ಮಾನ ಮಾಡ್ಕೊಂಡಿದ್ದಾರೆ, RBI ಸ್ವೀಕಾರ ಮಾಡಿಲ್ಲ. ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಥ್ಯಾಂಕ್ ಯು. ಮಾಜಿ ಶಾಸಕ ಮೊಹಿದ್ದೀನ್ ಬಾಬಾ ಅವರ ಸೋದರ ಮಿಸ್ಸಿಂಗ್ ಆಗಿದ್ದಾರೆ ಸರ್, ಬೆಳಿಗ್ಗೆ ಅಂತ ಕಾಣ್ತಾ ಇಲ್ಲ. ಅದೇ ಅವರು ಎಲ್ಲೋ ಒಂದು ಅವ್ರದ್ದು ಕಾರು ಆಕ್ಸಿಡೆಂಟ್ ಆಗಿರೋದು ಸಿಕ್ಕಿದೆ, ಅವರು ಸಿಕ್ಕಿಲ್ಲ. ಅದನ್ನ ಯಾವ ರೀತಿ ಪೊಲೀಸ್ನವ್ರು ನೋಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಬೆಳಗ್ಗಿಂದನೂ ಕೂಡ 3-4 ಟೀಮ್ ಮಾಡಿ ಹುಡುಕ್ತಾ ಇದ್ದಾರೆ. ಒಂದು ವೇಳೆ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರಾ ಅಥವಾ ಆಕ್ಸಿಡೆಂಟ್ ಆಗಿ ಬೇರೆ ಏನೋ ಏಟು ಬಿದ್ದು ಅಥವಾ ಎಲ್ಲಾದರೂ ಆಸ್ಪತ್ರೆಗೆ ಹೋಗಿದ್ದಾರಾ, ಅವ್ರ ತಪ್ಪು ಅಂತ ಏನಾರು ಆಗಿದೆಯಾ ಏನು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಈಗ ಅದು ನಮ್ಮ ಪೊಲೀಸ್ನವ್ರ ಗಮನದಲ್ಲಿ ಬಂದಿದೆ. ಈಗ ಟೀಮ್ ಮಾಡಿದ್ದಾರೆ, ಹುಡುಕ್ತಾ ಇದ್ದಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.